ಲಕ್ಷ ತನಕ 9,80,742 ಕೋಟಿ ರೂಪಾಯಿ ಹಂಚಿದ್ದಾರೆ. ಇದು ಸಣ್ಣದಲ್ಲ ಅಮೌಂಟ. ಅದೇ ಕಾಲಕ್ಕೆ ಇದು ಬೊಮ್ಮಾಯಿ ಅವ್ರದ್ದು ಏನೈತಪ್ಪ ಅಂದ್ರೆ ವಿಶೇಷವಾಗಿ ಕಲ್ಯಾಣಕಾರಕ ಅಂದರೆ ವಿಶೇಷವಾಗಿ ಲೋಕ ಕಲ್ಯಾಣ ಸೆಕ್ಷನ್ ಆಯಿತು, ಮತ್ತೊಂದಾಯಿತು, ಬಡವರಿಗೆ ಆಯಿತು. ಇವ್ರ ಸಲುವಾಗಿ ನಮ್ಮ 2022-23 13,883 ಕೋಟಿ ರೂಪಾಯಿ ಇಟ್ಟಿದ್ರು ನಮ್ಮ ಬೊಮ್ಮಾಯಿಯವರು. ನಾವು ಅದಕ್ಕಾಗಿ ಈ ಎಜುಕೇಷನ್ಗಾಯ್ತು ಎಲ್ಲದಕ್ಕೂ ಆಯಿತು 50,814 ಕೋಟಿ ರೂಪಾಯಿ ಕೊಟ್ಟಿದ್ವಿ ನಾವು ಡೆವಲಪ್ಮೆಂಟ್ ಸಲುವಾಗಿ, ಅವ್ರ ಬದುಕಿನ ಸಲುವಾಗಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡಗಳ ಉಪಯೋಜನೆಗೆ 2020-21 22-23 3 ವರ್ಷಗಳಲ್ಲಿ BJP ಸರ್ಕಾರ ಒಟ್ಟು 80,415 ಕೋಟಿ ಇಟ್ಟಿತ್ತು. ನಾವು 2023 ಈವರೆಗಿನಲ್ಲೇ 1.15 ಲ್ಯಾಕ್ 1.15 ಲಕ್ಷ ಕೋಟಿ ರೂಪಾಯಿ ಒದಗಿಸಿದ್ದೀವಿ. ಅವ್ರಿಗೆ ಹೇಳ್ತೀವಿ ನಾವು ಜನಕಲ್ಯಾಣದ ಕಾರ್ಯಗಳು ಮಾಡ್ತಾಯಿದ್ದೀವಿ, ಯಾವ್ಯಾವುದಕ್ಕೂ ದುಡ್ಡನ್ನು ಹಂಚಿಲ್ಲ, ಇದು ಸಾರ್ಥಕ ಆಗಿದೆ ನಮ್ಮದು ಅಂತ ಸ್ಪಷ್ಟವಾದ ಮಾತನ್ನು ಹೇಳ್ತಾ ಇದ್ದಾರೆ. ಇದು ನಾವು ನಮ್ಮ ಸರ್ಕಾರಕ್ಕೆ ನಾವು 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಟ್ಟು ಕಡಿಮೆ ಟ್ಯಾಕ್ಸ್ ಅವ್ರ ಕಡೆ ಇಸ್ಕೊಂಡು ನಾವು ಬಜೆಟ್ ಮಾಡಿಸುವಂಥದ್ದಾಗಿದೆ. ಈ ಸಾಲಕ್ಕೆ ನಾವೇನು ಮಾಡಿದ ಸಾಲಕ್ಕೆ ಕೊರತೆಗೆ ಕಾರಣ ನಾವು ಅಷ್ಟೇ ಅಲ್ಲ, ಹಿಂದಿನ BJP ಸರ್ಕಾರದ ಆಡಳಿತ, ಜೊತೆಗೆ ನಮಗೆ ಬರಬೇಕಾದಂತಹ ಪಾಲನ್ನು ಕೊಡ್ತಾ ಇಲ್ಲ, ಅದು ನಮ್ಗೆ ಹೊಡೆತ ಕೊಡ್ತಾ ಇದೆಯೋ ಅಂಥೇಳಿ ಇವತ್ತಿನ ಈ ಎಲ್ಲ ಒಂದು ಅವ್ಯವಸ್ಥೆಗೆ BJP ಸರ್ಕಾರ ಕೇಂದ್ರ ಕಾರಣ ಅನ್ನುವಂಥ ಮಾತನ್ನು ಎತ್ತಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಸಹಿತ ಗದ್ದಲ ಕಾರಣ ಆಯಿತು ಅನ್ನೋದು ಬೇರೆ ವಿಷಯ. ಒಟ್ಟಿನಲ್ಲೇ ಏನೇನಪ್ಪ ಅಂತಂದ್ರೆ ನಾವೇನೋ ಮಾಡಿದ್ವಿ ಇಲ್ಲಂತಲ್ಲ, ನಾವು ಸಾಲ ಮಾಡಿದ್ವಿ. ಯಾಕಂದ್ರೆ ನೀವು ನಮ್ಮ ಪಾಲನೆ ಸರಿಯಾಗಿ ಕೊಟ್ಟಿದ್ದಾರೆ, ನಾವು ಸಾಲ ಮಾಡೋ ಪ್ರಸಂಗ ಬರ್ತಿರಲಿಲ್ಲ, ಅದಕ್ಕೆ ನೀವೇ ಕಾರಣ ಅನ್ನೋಂಗೆ ಮಾತಾಡಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ನನ್ನ ಸರ್ಕಾರದ ಅವಧಿಯಲ್ಲಿ 25 ನನ್ನ ಸರ್ಕಾರದ ಅವಧಿಯಲ್ಲಿ 3.21 ಲಕ್ಷ ಕೋಟಿ ರೂಪಾಯಿ ನಾನು ಸಾಲ ಮಾಡಿದ್ದೀನಿ. ಅದಾದರೂ ಹಿಂದಿನವರು ಸಾಕಷ್ಟು ಮಾಡಿದ್ದಾರೆ. ನಾನು ಮತ್ತು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇಲ್ಲಿವರೆಗೆ ನನ್ನ ಸಮಯದಲ್ಲಿ 75,856 ಕೋಟಿ ರೂಪಾಯಿ ಸಾಲ ತೀರಿಸಿದ್ದೀನಿ ನಾನು ಬಡ್ಡಿ ಜೊತೆಗೆ. ಈ ಮಾತನ್ನು ಸೇರಿಸ್ತಾ ಇದ್ದಾರೆ. ಅಂದ್ರೆ ಮತ್ತು ಇನ್ನೊಂದು ಡೆವಲಪ್ಮೆಂಟ್ ಬೆಳವಣಿಗೆ ಅಭಿವೃದ್ಧಿ ದರ ನಮ್ಮಲ್ಲಿ ಹೇಳ್ತದೆ ಕರ್ನಾಟಕದ್ದು 10.3%. ಅವ್ರದ್ದು ಕೇವಲ 5 ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವ್ರದ್ದು. ಇದು ಯಾರು ಒಳ್ಳೆ ಬಜೆಟ್ ಕೊಟ್ಟರು, ನಾನು ಅವರು ನಮ್ಮ ಪ್ರಗತಿ ಯಾವ ರೀತಿ ಐತಿ, ಆ ಸೆಂಟ್ರಲ್ ಹೆಂಗೈತಿ ಅಂತ ಕಂಪೇರ್ ಮಾಡ್ತಾಯಿದ್ದಾರೆ. ಮಾಡಲಿ, ಕಂಪೇರ್ ಮಾಡೋದ್ರಾಗ ಏನು ತಪ್ಪಿಲ್ಲ. ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಅದರದೇ ಅಂಥ ಲಿಮಿಟ್ಗಳು